ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರಿಗೆ 11 ಅಮಾಯಕ ಜೀವಗಳು ಬಲಿಯಾಗಿದೆ. ಹಾಗಾಗಿ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ಇದೆಲ್ಲ ಅವಾಂತರಕ್ಕೆ ಕಾರಣದಂತ ಶಿವಕುಮಾರ್ ಅವರು ಮನೆಗೆ ಹೋಗ್ಬೇಕು. ದಿಸ್ ಇಸ್ ಅವರ್ ಫರ್ಮ್ ಡಿಮಾಂಡ್. ನೈತಿಕತೆ ಅನ್ನೋದು ಇದ್ರೆ ಅದನ್ನ ಮಾಡಬೇಕು. ಬಹಳ ಜನ ಗಡಿ ಭಾಗದಲ್ಲಿ ಅವರಿದ್ದಾಗ ಏನು ಭಯೋತ್ಪಾದನೆ ಚಟುವಟಿಕೆ ಅದರದ್ದು 70% ಕಮ್ಮಿ ಆಗಿದೆ. ದಿಸ್ ಈಸ್ ಆನ್ ರೆಕಾರ್ಡ್. ಐ ಆಮ್ ಟೆಲಿಂಗ್ 70% ರೆಡ್ಯೂಸ್ ಆಗಿದೆ. ದೇಶದಲ್ಲಿ ಆಲ್ಮೋಸ್ಟ್ 90%, 95% ಕಮ್ಮಿ ಆಗಿದೆ. ನಕ್ಸಲಿಸಮ್ ಅನ್ನ ನಾವೇನು ನಿರ್ಮೂಲನೆ ಮಾಡ್ತಾ ಇದ್ದೀವಿ, ಅದಕ್ಕೆ ಕೆಲವರು ತಳಮಳ ವ್ಯಕ್ತಪಡಿಸ್ತಾರೆ, ಹಂಗೆಲ್ಲ ಹೊಡಿಬಾರ್ದು, ಅವ್ರನ್ನ ಹಿಡಿಬೇಕು ಅಂತ ಹೇಳಿ. ಅಂದ್ರೆ ಇಷ್ಟು ಪ್ರಮಾಣದಲ್ಲಿ ನಾವು ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನ ಕಿತ್ತಿ ಹಾಕ್ತಾ ಇರ್ಬೇಕಾದ್ರೆ ಒಂದು ಘಟನೆಯನ್ನ ಒಬ್ಬರು ಸತ್ರು ನಮಗೆ ನಾನು ಪದೇ ಬಾರಿ ಹೇಳಿದ್ದೇನೆ. ಇವನ್ ಡೆತ್ ಆಫ್ 1 ಪರ್ಸನ್, ಅನ್ಯಾಚುರಲ್ ಡೆತ್ ಆಫ್ 1 ಪರ್ಸನ್ ಈಸ್ ಆಲ್ಸೋ ಮೋಸ್ಟ್ ಪೇನ್ಫುಲ್. ಆದ್ರೆ ಇಲ್ಲಿ ಕೈಯಾರೆ ಮಾಡಿದ್ದಲ್ರಿ, ಇದಕ್ಕೆ ಯಾಕೆ ಮಾತಾಡ್ತಿಲ್ಲ? ಕೆಲವು ವೀರರು ಇದ್ದಾರ, ಸಿದ್ದರಾಮಯ್ಯನವರು ಬಿಟ್ಟಿರ್ತಾರ. ಒಬ್ಬರನ್ನ ಸಿದ್ದರಾಮಯ್ಯನವ್ರು ಬಿಟ್ಟಿರ್ತಾರ, ಒಬ್ಬರು ಸ್ವಯಮೇವ ಮೃಗೇಂದ್ರ ಇರ್ತಾವ ಗುಲ್ಬರ್ಗಾದವ್ರು. ಬಾಯಿಗೆ ಬಂದಂಗೆ ಮಾತಾಡ್ತಾರ. ಅವ್ರು ಎಂದೂ ಇಲ್ಲಿ ವಿಷಯ ಏನು ಮಾತಾಡೋದೇ ಇಲ್ಲ. ಅವ್ರು ದೇಶದ ಪ್ರಧಾನ ಮಂತ್ರಿ, ಇಂಟರ್ನ್ಯಾಷನಲ್ ಟ್ರಂಪ್ ಏನೇ ಅಂದ್ರು, ಟ್ರಂಪ್ಗೆ ನಾವು ಅಡ್ವೈಸ್ ಕೊಡ್ಬೇಕು, ಇದನ್ನ ಮಾತಾಡ್ತಾರೆ. ಮಡಿ ಹೆಂಗೆ ರಸ್ತೆ ಹಾಳಾಗ್ಯದ ಮಾತಾಡಲ್ಲ, 11 ಜನ ಸತ್ರು ಮಾತಾಡಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಮೋದಿ ಅವರು ಟ್ರಂಪ್ಗೆ ಏನ್ ಸಲಹೆ ಕೊಡಬೇಕು, ಮೋದಿ ಅವರು ಪುಟಿನ್ಗೆ ಏನ್ ಸಲಹೆ ಕೊಡಬೇಕು ಅಂತ ಇಲ್ಲಿ ನಿಮ್ಮ ಭಾಷಣ ಹೊಡಿತಾರೆ. ಮತ್ತೆ ನೀವೇನು ಪ್ರಶ್ನೆ ಕೇಳಿದ್ರೆ ನಿಮ್ಮನ್ನ ದಬಾಯಿಸ್ತಾರೆ.